ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಪದಗ್ರಹಣದ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಲಾಸ್ಮೇಟ್ 8th 9th 10th ನಲ್ಲಿ ಒಟ್ಟಿಗೆ 3 ವರ್ಷಗಳ ಕಾಲ ಓದಂತ ಅವರ ಸ್ನೇಹಿತರಾದಂಥ ಆನಂದ್ ತೀರ್ಥ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಆನಂದ್ ತೀರ್ಥ ಅವರ ಇವತ್ತು ನಿಮ್ಮ ಸ್ನೇಹಿತ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಗಾದಿಯನ್ನ ಅಲಂಕರಿಸ್ತಾ ಇದ್ದಾರೆ. ನಿಮ್ಮ ರಿಯಾಕ್ಷನ್ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿನ್ನೆಯಿಂದ ಕುಣಿತಾ ಇದ್ದೀನಿ ನಾನು, ಗೊತ್ತಾದಾಗಿಂದ ಕುಣಿತಾ ಇದ್ದೆ. ಯಾಕೆಂದರೆ ನಾನು ಅವನು 8, 9, 10 ಭಾರಿ ಕ್ಲೋಸ್ ಫ್ರೆಂಡ್ಸ್. ಬೇಸಿಕಲಿ ವೆರಿ ನೈಸ್ ಲೀಡರ್, ಭಾರಿ ದೊಡ್ಡ ಮನುಷ್ಯ, ಒಳ್ಳೆ ಸ್ನೇಹಿತ. 8, 9, 10 ಆದಮೇಲೆ ಬಿಟ್ಟರು ಇವತ್ತಿಗೂ ಹಾಗೆ ಇದ್ದಾನೆ ನಮ್ಮ ಜೊತೆ. ಇವತ್ತು ನನ್ನ GBDA ಮೆಂಬರ್ ಬೇರೆ ಮಾಡಿದ್ದಾನೆ, ಅದೊಂದು ಖುಷಿಯಾದ ವಿಷಯ. ಮತ್ತು ಸ್ಕೂಲಲ್ಲಿ ಸ್ವಲ್ಪ ತೀಟೆ ಜಾಸ್ತಿ, ಅದರ್ವೈಸ್ ಅವತ್ತಿಂದ ಲೀಡ್ರೆ. ಅಥ್ಲೆಟಿಕ್ ವೆರಿ ಗುಡ್, ಅಥ್ಲೆಟಿಕ್ ಚಾಂಪಿಯನ್. ನಾನು ಅವನು ಇನ್ನೊಬ್ಬ 3 ಜನ 9ನೇ ಕ್ಲಾಸಲ್ಲಿ 3 ಜನ ಚಾಂಪಿಯನ್ಸ್ ಆದ್ವಿ. ಅವನ ಚಾಲೆಂಜ್ ಇಷ್ಟೇ, ಸೋಲ್ಬಾರ್ದು, ಗೆಲ್ಲಬೇಕು. ಬ್ಯಾಂಡ್ ಸೆಟ್ಟಲ್ಲಿದ್ದ ಅವನು ಬೇಸ್ ಡ್ರಮ್ಮು, ನಾನು ಸೈಡ್ ಡ್ರಮ್ಮು. ಸೊ ಎಲ್ಲ ಕಡೆ ಜೊತೆ ಇದ್ದೀವಿ. 3 ವರ್ಷ ಆದಮೇಲೂ ನಾವು MA6 ಸೇರಿದ್ವಿ, ಅವನಿಗೆ ಸಿಗಲಿಲ್ಲ ಅಂತ 17th ಕ್ರಾಸಲ್ಲಿ HKS ಕಾಲೇಜಿಗೆ ಸೇರಿದ, PUC ಅಲ್ಲಿ ಮುಗಿಸ್ದ. ಆಮೇಲೆ ಆಫ್ಕೋರ್ಸ್ ನಾವೆಲ್ಲ ಪ್ರೊಫೆಷನಲ್ ಕೋರ್ಸ್ಗೆ ಹೋದ್ವಿ. ಅವನು SJRC ಹೋದ. ಅಲ್ಲಿಂದ ಅವನನ್ನು ಯಾರೂ ನಿಲ್ಸೋಕ್ಕಾಗಲಿಲ್ಲ. ನನಗೆ ಒಂದು ಕುತೂಹಲ ಇದೆ ಸರ್. 8th 9th 10th ಅಂತ ಹೇಳಿದ್ರೆ ಜೀವನದಲ್ಲಿ ಉದ್ಧಾರ ಆಗುವಂಥ ಏಜು ಅದೇ, ಹಾಳಾಗುವಂಥ ಏಜು ಅದೇ. ಯಾವತ್ತಾದರೂ ಈ 3 ವರ್ಷದಲ್ಲಿ ಒಂದು ದಿನ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ, ಪೊಲಿಟಿಷಿಯನ್ ಆಗ್ತೀನಿ, ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ, ಈ ಥರದ್ದು ಯಾವುದಾದ್ರೂ ಒಂದು ಮಾತುಕತೆ ಅವ್ರು ಹಂಚ್ಕೊಂಡಿದ್ದು? ಖಂಡಿತ ಹೇಳಿದ್ದ, ನಾನೊಬ್ಬ ಪೊಲಿಟಿಷಿಯನ್ ಆಗ್ತೀನಿ, ಲೀಡರ್ ಆಗ್ತೀನಿ, ಅಷ್ಟು ಹೇಳ್ತಿದ್ದ. ಚೀಫ್ ಮಿನಿಸ್ಟರ್ ಅನ್ನೋದು ನಮ್ಮ ತಲೆಗೂ ಬಂದಿರಲಿಲ್ಲ. ಅವನ ತಲೆಗೆ ಬಂದಿತ್ತೇನೋ, ಬಟ್ ನಮಗೆ ಗೊತ್ತಿರಲಿಲ್ವಲ್ಲ ಅಂತ ಅದು ಡಿಸ್ಕಸ್ ಮಾಡಿಲ್ಲದೆ ಇರಬಹುದು. ಆದರೆ ಅವನು ಚೀಫ್ ಮಿನಿಸ್ಟರ್ ಮೆಟೀರಿಯಲ್ ಅಂತ ತುಂಬ ವರ್ಷಗಳ ಹಿಂದೆ ಗೊತ್ತಾಯ್ತು ನಮಗೆ. 2ನೇ ಸತಿ ಅವನಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ. ಇಂಡಿಪೆಂಡೆಂಟಾಗಿ ನಿಂತು ಗೆದ್ದು ತಿರುಗಿ ವಾಪಸ್ ಕಾಂಗ್ರೆಸ್ಸಿಗೆ ಬಂದ. ಅಲ್ಲಿ ಯಾವುದೋ ತುಂಬ ಜೋರಾಗಿ ಓಡೋ ಕುದುರೆ ಅಂತ. ಅದಾದಮೇಲೆ ಹಿಡಿಯೋಕ್ಕಾಗಲೇ ಇಲ್ಲ. ಈ ಸತಿ 3 ವರ್ಷದಿಂದನೇ ಆಗಬೇಕಾಯ್ತು. ಕಾರಣಾಂತರಗಳಿಂದ ಅದನ್ನು ಬಿಟ್ಟು ಇವಾಗ ಆಗ್ತಾ ಇದ್ದಾನೆ. ಬಟ್ ಇನ್ನು ನನ್ನ ಅನಿಸಿಕೆ 2 ವರ್ಷ ಒಳ್ಳೆ ಗವರ್ನೆನ್ಸ್ ಕೊಟ್ಟರೆ ಮುಂದಿನ 5 ವರ್ಷನೂ ಈತಾನೇ ಮುಖ್ಯಮಂತ್ರಿ, ಖಂಡಿತ. ಸರ್, ನಿಮ್ಮ ಆಪ್ತ ಸ್ನೇಹಿತ ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಏನು ನಿರೀಕ್ಷೆ ಇದೆ ನಿಮಗೆ ಅವ್ರ ಮೇಲೆ? ರಾಜ್ಯದ ಮುಖ್ಯಮಂತ್ರಿಗಳು ಯಾರಾದರೂ ಒಬ್ಬ ಸಾಮಾನ್ಯ ಕರ್ನಾಟಕ ರಾಜ್ಯದ ಪ್ರಜೆಯಾಗಿ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಇವತ್ತು ನಿಮ್ಮ ಆಪ್ತ ಸ್ನೇಹಿತನೇ ರಾಜ್ಯದ ಮುಖ್ಯಮಂತ್ರಿ, ಏನು ನಿರೀಕ್ಷೆ ಇದೆ ನಿಮಗೆ? ನನ್ನ ನಿರೀಕ್ಷೆ ಇಷ್ಟೇ, ಅವನು ಇಲ್ಲಿವರೆಗೂ ಹೇಗಿದ್ದಾನೋ ಹಾಗೇ ಇದ್ದು ಅವನು ಮಾಡ್ತಿರೋ ಕೆಲಸಗಳನ್ನು ಮುಂದುವರಿಸ್ಬಿಟ್ರೆ ಬೆಂಗಳೂರು ಎಲ್ಲೋ ಹೋಗುತ್ತೆ. ಅವನಿಗಿರೋ ವಿಷನ್ನು ಯಾರಿಗೂ ಇಲ್ಲ. ಆ ವಿಷನನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವಾಗ ಅವನ ಕೈಲಿ ಶಕ್ತಿ ಇದೆ. ಅದನ್ನು ಮಾಡಬೇಕು. ಆ ದೇವರು ಅವನಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಅಷ್ಟೆ. ನನ್ನ ಕಡೆಯ ಪ್ರಶ್ನೆ ಸರ್, ತಾವೊಬ್ಬ ಆಪ್ತ ಸ್ನೇಹಿತನಾಗಿ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸ್ತಾ ಇರೋ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸೋದೇನು, ಕಿವಿ ಮಾತು ಏನು? ನಮ್ಮ ಮುಖ್ಯಮಂತ್ರಿಗಳಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇರೋ ಡಿ ಕೆ ಶಿವಕುಮಾರ್, ಜೀವನದಲ್ಲಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ, ಯಶಸ್ಸು ಇನ್ನೂ ಕಾಣಿ. ನೀವು ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು, ಆದರೆ ಹೋಗಬೇಡಿ. ಇನ್ನೂ 5 ವರ್ಷ ನಮ್ಮ CM ಆಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ನಂಬರ್ 1 ರಾಜ್ಯ ಮಾಡಿ, ಅಷ್ಟು ಮಾಡಿದರೆ ಸಾಕು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಅವರ ಸ್ನೇಹಿತ ಆನಂದ್ ತೀರ್ಥ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ನಿಂಗಯ್ಯ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.